ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ 3 to 5 ಮಂತ್ಸೇ ಆಗಿತ್ತು ನಾನು ಫೇಶಿಯಲ್ ಹೇರ್ಸ್ನ ರಿಮೂವ್ ಮಾಡಿರಲಿಲ್ಲ. ಸೊ ಇವತ್ತು ಆ್ಯಂಡ್ ಈ ವೀಕಲ್ಲಿ ನಮ್ಮ ಒಂದು ಫ್ಯಾಮಿಲಿ ಫಂಕ್ಷನ್ ಇರೋದ್ರಿಂದ ಲೈಕ್ ಫ್ಯಾಮಿಲಿ ರಿಲೇಟಿವ್ಸ್ ಕಡೆದು ಮದುವೆ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಆ್ಯಂಡ್ ಸ್ವಲ್ಪ ಫ್ರೀ ಆಗಿದೆ. ತುಂಬ ದಿನ ಆಗಿತ್ತಲ್ಲ ಅಂತ ಆ್ಯಂಡ್ ನಿಮಗೂ ಕೆಲವೊಂದಿಷ್ಟು ಟಿಪ್ಸ್ ಕಳ್ಕೊಳ್ಳೋಣ ಅಂತ ಇವತ್ತು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಹೋಪ್ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಈ ಒಂದು ಫೇಶಿಯಲ್ ಹೇರ್ಸ್ನ ರಿಮೂವ್ ಮಾಡೋದಕ್ಕೆ ಏನೆಲ್ಲ ಪ್ರಾಡಕ್ಟ್ಸ್ ಮೇಯ್ನಾಗಿ ನಾನು ಯೂಸ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಸೊ ನಾನು ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ರೇಸರ್ನ ಫೇಶಿಯಲ್ ರೇಸರ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ವೈಪ್ ಮಾಡ್ಕೊಳ್ಳೋದಕ್ಕೆ ಒಂದು ಟಿಶ್ಯೂ ತೊಗೊಂಡಿದ್ದೀನಿ. ಯೂಶ್ವಲಿ ನನ್ನ ಹತ್ರ ಕಾರ್ಮೆಸಿ ರೇಸರ್ಸ್ಗಳು ಇದೆ, ಬಟ್ ಅದು ಇವಾಗೆಲ್ಲೋ ಮೆಸ್ಸಪ್ ಆಗಿದೆ ಪ್ರಾಡಕ್ಟ್ ಕಿಟ್ ಒಳಗೆ. ನಾನು ಆಲ್ವೇಸ್ ಕ್ಯಾರಿ ಮಾಡ್ತೀನಿ ಬಿಕಾಸ್ ಸಮ್ಟೈಮ್ಸ್ ಕ್ಲೈಂಟ್ಸ್ಗಳು ಅಪ್ಪರ್ ಲಿಪ್ಸ್ ಎಲ್ಲ ಮಾಡಿಸಿರಲ್ಲ, ತುಂಬಾ ಹೇರ್ಸ್ ಇರುತ್ತೆ, ಕೆಲವೊಂದು ಸತಿ ಬೇಕಾಗುತ್ತೆ. ಅದನ್ನು ರೆಗ್ಯುಲರಾಗಿ ನಾವು ತೊಗೊಂಡು ಹೋಗಲೇಬೇಕು ಮೇಕಪ್ ಆರ್ಟಿಸ್ಟ್ಗಳು. ಸೊ ಅದಕ್ಕೋಸ್ಕರ ಅದರಲ್ಲೆಲ್ಲೋ ಮೆಸ್ಸಪ್ ಆಗಿದೆ, 2-3 ಕಿಟ್ಟಿದೆ. ಅದಕ್ಕೆ ಇದು ಎಕ್ಸ್ಟ್ರಾಸು ಸ್ಪೇರ್ಗೆ ಅಂತ ಇರಲಿ ಅಂತ ಈ ರೀತಿ ಪ್ಯಾಕ್ ಆಫ್ 3 ಎಲ್ಲ ಸಿಗುತ್ತೆ ನಿಮಗೆ. ಲೈಕ್ ಬ್ಯಾಂಗಲ್ ಸ್ಟೋರ್ಗಳಲ್ಲಿ ನೋಡಿದ್ರೆ ಅಥವಾ ಆನ್ಲೈನಲ್ಲೂ ಸಿಗುತ್ತೆ, ನೀವು ಟ್ರೈ ಮಾಡಿ. ಆ್ಯಂಡ್ ಕೆಲವೊಂದಿಷ್ಟು ಬೇಕಾದರೆ ನಾನು ಪ್ರಾಡಕ್ಟ್ಸ್ನ ಲಿಂಕ್ಸ್ ಮಾಡಿರ್ತೀನಿ, ಇಫ್ ಯು ಕ್ಯಾನ್ ಬೈ ಮಾಡ್ಬೋದು. ಸೊ ಬನ್ನಿ ಇವಾಗ ಯಾವ ರೀತಿ ಫೇಶಿಯಲ್ ಹೇರ್ಸ್ನ ನಾನು ರಿಮೂವ್ ಮಾಡ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನೀಟಾಗಿ ನಿಮ್ಮ ಫೇಸ್ನ ಫಸ್ಟು ಕ್ಲೀನ್ ಮಾಡ್ಕೊಬೇಕು. ನಾನಿವಾಗ ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಡ್ರೈ ಮಾಡ್ಕೊಂಡಿದ್ದೀನಿ. ಸೊ ನಾನಿವತ್ತು ಬಯೋ ಆರ್ಗ್ಯಾನಿಕ್ ಅವ್ರದ್ದು ಅಲೋವೆರಾ ಜೆಲ್ 100% ಪ್ಯೂರ್ ಆ್ಯಂಡ್ ವಿತ್ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಒಂದು ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನನ್ನ ಹತ್ರ ಇರೋದು ಇದು. ನೀವು ಬೇಕಾದರೆ ಮಾಯ್ಶ್ಚರೈಸರ್ಸ್ಗಳನ್ನೂ ಯೂಸ್ ಮಾಡ್ಬೋದು. ಅಲೋವೆರಾ ಜೆಲ್ ಇದ್ದರೆ ಇಟ್ಸ್ ಬೆಟರ್ ಆಪ್ಷನ್. ಸೊ ಇದಿದೆ ಆ್ಯಂಡ್ ಸ್ಮೆಲ್ ಕೂಡ ಚೆನ್ನಾಗಿದೆ. ಇದನ್ನು ನಾನಿವಾಗ ಎಲ್ಲಿ ನಾನು ಫೇಶಿಯಲ್ ಹೇರ್ಸ್ನ ತೆಗಿಬೇಕು ಅಂದ್ಕೊಳ್ತಾ ಇದ್ದೀನಿ ಅಲ್ಲಿಗೆ ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಅಪ್ಲೈ ಮಾಡ್ಕೊಳ್ತೀನಿ. ಆ್ಯಂಡ್ ನೀವು ತಿಳ್ಕೊಬೇಕು, ಯಾವಾಗಲೂ ನಿಮ್ಮ ಫೇಶಿಯಲ್ ಹೇರ್ಸ್ನ ರಿಮೂವ್ ಮಾಡ್ತೀರಾ ಅಂತ ಅಂದಾಗ ಲೈಕ್ ಅಪೋಸಿಟ್ ಡೈರೆಕ್ಷನ್ಗಳಲ್ಲಿ ತೆಗಿಬೇಕಾಗತ್ತೆ. ಲೈಕ್ ಅಂದರೆ ಇವಾಗ ಫೇಸಲ್ಲೆಲ್ಲ ಡೌನ್ವರ್ಡ್ಸಲ್ಲಿ ರಿಮೂವ್ ಮಾಡಬೇಕಾಗುತ್ತೆ. ಆ್ಯಂಡ್ ನಿಮಗೇನಾದರೂ ಆ್ಯಂಟ್ನಿ, ಬ್ರೇಕ್ ಕೋಟ್ ಅಥವಾ ಬರ್ನಿಂಗ್ ಏನಾದರೂ ಸ್ಕಿನ್ ಇಶ್ಯೂ ಇದ್ದರೆ, ಪ್ರಾಬ್ಲಮ್ ಆ ಥರ ಇದ್ದರೆ, ಸೊ ಆದಷ್ಟು ಆ ಏರಿಯಾಗಳನ್ನ ಬಿಟ್ಟು ಅದರ್ ಸೈಡ್ ಲೈಕ್ ಪಕ್ಕ ಸ್ಪೇಸ್ಗಳಲ್ಲಿ ಮಾಡಿ. ಆ್ಯಂಟ್ನಿ ಎಲ್ಲ ಇರುತ್ತಲ್ವ, ಸೊ ಅಲ್ಲೆಲ್ಲ ಅವಾಯ್ಡ್ ಮಾಡಿ, ಅಲ್ಲಿಗೆ ರೇಸರ್ಸ್ಗಳನ್ನ ಯಾವುದೇ ರೀತಿ ತಾಗಿಸ್ಬೇಡಿ. ಸೊ ಫೇಶಿಯಲ್ ರೇಸರ್ಸ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಪೇಯ್ನ್ ಆಗಲ್ಲ, ಬಟ್ ನೀವು ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಸಮ್ಟೈಮ್ಸ್ ಕಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ರೇಸರ್ನ ನಾನು ಇವತ್ತು ತಗೊಂಡಿದ್ದೀನಿ. ಸೊ ಫಸ್ಟು ನೀಟಾಗಿ ಇದನ್ನು ನಾನು ವಾಶ್ ಮಾಡ್ಕೊಳ್ತೀನಿ ಜಸ್ಟ್ ಹಾಗೆ ಡ್ರೈ ಆಗಿ. ಸೊ ನಿಮ್ಮ ಸ್ಕಿನ್ ಯಾವತ್ತೂ ಟೈಟಾಗಿರಬೇಕು, ಫ್ರೀಯಾಗಿ ಲೈಕ್ ಟೈಟ್ ಇಲ್ಲ ಅಂದಾಗ ಸಮ್ಟೈಮ್ಸ್ ಕಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ನೀವೇನಾದ್ರು ಬಿಗಿನರ್ ಆಗಿದ್ದರೆ ಲಿಟಲ್ ಬಿಟ್ ಲೈಕ್ ಸ್ವಲ್ಪ ನಿಧಾನಕ್ಕೆ ಟೈಮ್ ತೊಗೊಂಡು ಫೇಶಿಯಲ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಳಿ. ಏಕೆಂದರೆ ಒಬ್ಬರಿಗೆ ಲೈಕ್ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರಲ್ಲ. ಫಸ್ಟ್ ಸ್ಟಾರ್ಟಿಂಗ್ಗಳಲ್ಲಿ ನಾನು ಇಲ್ಲೆಲ್ಲ ಸ್ವಲ್ಪ ಕಟ್ಸ್ ಮಾಡ್ಕೊಂಡಿದ್ದೆ, ಅಂದರೆ 2 ಇಯರ್ಸ್ 3 ಇಯರ್ಸ್ ಬ್ಯಾಕ್. ಬಟ್ ಇವಾಗ ನನಗೆ ರೆಗ್ಯುಲರಾಗಿ ಲೈಕ್ 3 ಮಂತ್ಸ್ 2 ಮಂತ್ಸ್ 6 ಮಂತ್ಸ್ ನಾನು ಮಾಡ್ತಾನೆ ಇರ್ತೀನಿ. ಆ್ಯಂಡ್ ನಾನು ಇವಾಗ ಬ್ಯೂಟಿಷಿಯನ್ ಕಮ್ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಂಗೆ ಅದ್ರ ಬಗ್ಗೆ ಸ್ವಲ್ಪ ಕಾನ್ಷಿಯಸ್ನೆಸ್ ಇದೆ, ಲೈಕ್ ಯಾವ ರೀತಿ ಮಾಡ್ಕೊಳ್ಳೋದು, ಏನು ಕಟ್ಸ್ ಆಗದೆ ಇರೋ ರೀತಿ ಅಂತ. ಇವಾಗ ನಾನು ಆಲೋವೆರಾ ಜೆಲ್ನ ಅಪ್ಲೈ ಮಾಡಿದ್ದೀನಿ ಆ್ಯಂಡ್ ಈ ರೀತಿ ನಾನು ನನ್ನ ಸ್ಕಿನ್ನ ಲೈಕ್ ಎಳೆದಿಟ್ಕೊಂಡು ನಿಧಾನಕ್ಕೆ ಏರ್ಸ್ನ ರಿಮೂವ್ ಮಾಡ್ಕೊಂಡ್ಬರ್ತೀನಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನನಗೆ ಅಷ್ಟೊಂದು ಫೇಶಿಯಲ್ ಏರ್ಸು ಗ್ರೋತ್ ಆಗಲ್ಲ, ಸೊ ತುಂಬಾ ರೇರ್. ಅದಕ್ಕೆ ನಾನು 6 ಮಂತ್ಸ್ 3 ಮಂತ್ಸ್ ಒನ್ಸ್ ಯೂಸ್ ಮಾಡೋ ಅಂಥದ್ದು. ಇವಾಗ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನನಗೆ ತುಂಬಾ ಕಮ್ಮಿ, ಸೊ ಏರ್ಸ್ಗಳೆಲ್ಲ ಗ್ರೋತ್ ಆಗಲ್ಲ. ಅದಕ್ಕೆ ನಾನು 3 to 6 ಮಂತ್ಸ್ ಆ ಥರ ಬ್ರೇಕ್ ತೊಗೊಂಡು ಲೈಕ್ ರಿಮೂವ್ ಮಾಡ್ತೀನಿ. ಈ ರೀತಿ ಸೈಡ್ ಬೈ ಸೈಡ್ ನೀವು ಎಲ್ಲಿ ತೆಗಿತಾ ಬಂದಿರ್ತೀರ ಹೇರ್ಸ್ ರಿಮೂವ್ ಮಾಡ್ತೀರಾ, ಅದ್ರ ಪಕ್ಕದಲ್ಲಿ ಒಂದೊಂದು ಸ್ಟೆಪ್ ಥರ ತೊಗೊಂಡು ನೀವು ಸಾರಿ ಹೇರ್ಸ್ನ ರಿಮೂವ್ ಮಾಡಬೇಕಾಗುತ್ತೆ.
ನನಗೇನು ಅಷ್ಟೊಂದಿಲ್ಲ. ನಾನು ವರಿ ಮಾಡ್ಕೊಳ್ಳಲ್ಲ ಅಷ್ಟು ಫೇಶಿಯಲ್. ಬಟ್ ಏನೋ ನಿಮಗೆ ಒಂದು ಮೇಯ್ನ್ ಬೆನಿಫಿಟ್ ಅಂದರೆ ಲೈಕ್ ಇದು ನೋಡಿ, ನನಗೆ ಸ್ವಲ್ಪ ಮೈಲ್ಡ್ ಆ್ಯಕ್ನಿ ಇದೆ. ನಾನು ಸ್ಪೇಸಲ್ಲಿ ತೆಗಿಯಲ್ಲ. ಅದು ಬಿಟ್ಟು ಅರೌಂಡ್ ಫೇಸಲ್ಲಿ ತೆಗಿತೀನಿ. ನನಗೆ ಸ್ವಲ್ಪ ಆಗಿದೆ. ಇವಾಗ ಸ್ವಲ್ಪ ಟ್ರಾವೆಲಿಂಗ್ ಎಲ್ಲ ಮಾಡಿದ್ದೆ ಅಲ್ವಾ, ದಟ್ಸ್ ವೈ. ಆ್ಯಂಡ್ ಅಪ್ಪರ್ ಲಿಪ್ಸ್ ನೋಡಿ ತೆಗ್ದು ತೋರಿಸ್ತೀನಿ. ಈ ರೀತಿ ನೀವು ಟಂಗ್ನ ಗ್ರಿಪ್ಪಾಗಿ ಕೊಡ್ಕೊಳ್ಬೇಕಾಗುತ್ತೆ. ಈವನ್ ನಾವು ಅಪ್ಪರ್ ಲಿಪ್ಸ್ ಥ್ರೆಡ್ಡಿಂಗ್ ಮಾಡಿಸುವಾಗ್ಲೂ ಅಷ್ಟೇ ಟಂಗ್ ಕೊಟ್ಟಾಗ ನಿಮಗೆ ಒಂದು ಗ್ರಿಪ್ ಸಿಗುತ್ತೆ. ಸೊ ನೀಟಾಗಿ ನೀವು ಏರ್ಸ್ನೆಲ್ಲ ತಗೊಳ್ಬೋದು. ಸ್ವಲ್ಪ ಆಲೋವೆರಾ ಜೆಲ್ನ ಅಪ್ಲೈ ಮಾಡೋಣ ಅಲ್ಲಿಗೆ. ಇಲ್ಲಿಗೆ ಸ್ವಲ್ಪ ಅಪ್ಲೈ ಮಾಡ್ತೀನಿ. ನನಗೆ ಜಾಸ್ತಿ ಹೇರ್ಸ್ ಇಲ್ಲ. ಇವಾಗಂತೂ ವೆದರ್ ಸಿಕ್ಕಾಪಟ್ಟೆ ಚಳಿ ಇದೆ. ತುಂಬ ಮಾನ್ಸೂನ್ ಥರ ಲೈಕ್ ಅವಾಗವಾಗ ಸೋನೆ ಮಳೆ ಬರ್ತಾನೆ ಇರುತ್ತೆ. ಇವಾಗಲೂ ಅಷ್ಟೇ. ಇವಾಗ ತಾನೇ ಮಳೆ ಬಂದೋಯ್ತು, ಆಲ್ರೆಡಿ ಬಿಸಿಲತ್ತಿದೆ. ಮತ್ತೆ ಯಾವಾಗ ಬರುತ್ತೆ ಗೊತ್ತಿಲ್ಲ. ಸೊ ಇವಾಗ ನೀವು ಇಲ್ಲೇನೋ ತೆಗೆದೀರ ಅಂದರೆ ಈ ರೀತಿ ಟೈಟ್ ಮಾಡ್ಕೊಳ್ಬೇಕು ಸ್ಕಿನ್ನ. ನೀವು ಇಲ್ಲೆಲ್ಲ ತೆಗ್ದೀರ ಅಂದಾಗ ಲೈಕ್ ಒಳಗಡೆಯಿಂದ ಟಂಗ್ನ ಗ್ರಿಪ್ಪಿಗೆ ಕೊಡ್ಕೊಬೇಕಾಗುತ್ತೆ. ನೋಡಿ ತೋರಿಸ್ತೀನಿ ನಾನು. ಈ ರೀತಿನೂ ಕೊಟ್ಕೊಬೋದು ಅಥವಾ ಹಿಂಗೋ ಮಾಡ್ಕೊಬೋದು. ಲೈಕ್ ಈ ಸ್ಮಾಲ್ ಏರಿಯಾಸ್ ಎಲ್ಲ ಇರುತ್ತಲ್ಲ, ಇಲ್ಲ ಈ ಟಿಪ್ ಫ್ರಂಟಲ್ಲಿ ಏನಿರುತ್ತೆ ಸೊ ಅಲ್ಲಿ ನೀವು ರಿಮೂವ್ ಮಾಡ್ಕೊಳ್ಳಿ. ನಂಗೆ ಸ್ವಲ್ಪ ಅಪ್ಪರ್ ಲಿಪ್ಸೇ ಅಷ್ಟು ಜಾಸ್ತಿ ಇರೋ ಥರದ್ದು. ಲೈಕ್ ಈ ರೀತಿ ರಿಮೂವ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಈ ಸೈಡೆಲ್ಲ ತೆಗ್ದಿದ್ದೀನಿ. ಸ್ವಲ್ಪ ಫೋರ್ಹೆಡ್ ಆ್ಯಂಡ್ ದಿಸ್ ಸೈಡ್ ತೆಗಿಯೋಣ ಇವಾಗ. ಆ್ಯಂಡ್ ನೀವು ಫೇಶಿಯಲ್ ಏರ್ಸ್ನ ರಿಮೂವ್ ಮಾಡಿದ್ರೆ ನಿಮ್ಮ ಅಲ್ಲಿರೋ ಡೆಡ್ ಸ್ಕಿನ್ಸ್ ಆಗಿರ್ಬೋದು, ಲೈಕ್ ಏರ್ಸ್ ಎಲ್ಲ ರಿಮೂವ್ ಆಗುತ್ತಲ್ಲ, ಮೇಕಪ್ ಚೆನ್ನಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಆ್ಯಂಡ್ ನೀವು ಯಾವುದೇ ರೀತಿ ಸ್ಕಿನ್ ಕೇರ್ ಮಾಡಿಕೊಂಡ್ರು ಅಷ್ಟೇ ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ನಲ್ಲಿ ಅದು ಅಬ್ಸರ್ವ್ ಆಗಿ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ನನಗೆ ಇಲ್ಲೇ ಸ್ವಲ್ಪ ಏರ್ಸ್ ಇರೋದು, ಫೇಶಿಯಲ್ ಏರ್ಸ್. ಏನಿದೆ ತಕ್ಕೊಂಬಂದರೆ ಆಯಿತು. ನನಗೇನು ಅಷ್ಟೊಂದಿಲ್ಲ. ಸೊ ತುಂಬಾ ಗ್ರೇ ಕಲರ್ಸು ನೋಡಿ, ಇಷ್ಟಿರೋದು. ಸೊ ಫೋರ್ಹೆಡ್ಡಲ್ಲಿ ಒಂದು ಸ್ವಲ್ಪ ತೆಗಿಯೋಣ. ನೀವು ಮನೇಲೇ ಫೇಶಿಯಲ್ ಏರ್ಸ್ನ ತಕ್ಕೊಬೋದು. ಆ್ಯಂಡ್ ನಾನು ಸಜೆಸ್ಟ್ ಮಾಡೋದಾದರೆ ಯಾರೂ ಲೈಕ್ ಫೇಸಲ್ಲಿ ವ್ಯಾಕ್ಸ್ ಮಾಡಿಸ್ಬೇಡಿ. ತುಂಬ ಜನಕ್ಕೆ ರ್ಯಾಷಸ್ ಆಗೋ ಥರದ್ದು, ಅಲರ್ಜೀಸ್ ಆಗೋದು ಆ್ಯಂಡ್ ತುಂಬ ಆ್ಯಕ್ನಿ ಆಗೋದೆಲ್ಲ ಆಗುತ್ತೆ. ಬಿಕಾಸ್ ನಾನು ರೀಸೆಂಟಾಗಿ ನನ್ನ ಫ್ರೆಂಡ್ದು ಎಂಗೇಜ್ಮೆಂಟ್ಗೆ ಹೋಗಿದ್ದೆ. ಅವಳದು ಸ್ಕಿನ್ ಲಾಸ್ಟ್ ಟೈಮ್ ಅವಳು ಫಸ್ಟು ನಾನ್ ಬ್ರೈಡಲ್ ಲುಕ್ ಮಾಡಿಸ್ಕೊಂಡಿದ್ಲು ಅವ್ರ ಫ್ಯಾಮಿಲಿ ಫಂಕ್ಷನ್ಗೆ. ಆವಾಗ ಅವ್ಳ ಸ್ಕಿನ್ ತುಂಬಾ ಹಾಳಾಗಿತ್ತು. ನಾನು ಕೇಳಿದಾಗ ಅದನ್ನೇ ಅದು ಫೇಸ್ ವ್ಯಾಕ್ಸ್ ಮಾಡಿ ಹಿಂಗಾಯ್ತು ಅಂತ. ಎಲ್ರಿಗೂ ಒಂದು ಅಡ್ಜಸ್ಟ್ ಆಗಲ್ಲ. ಸೊ ಆದಷ್ಟು ವ್ಯಾಕ್ಸಿಗೆ ಅವಾಯ್ಡ್ ಮಾಡಿ, ಈ ರೀತಿ ರೇಸರ್ಸ್ನ ಯೂಸ್ ಮಾಡಿ ಸಾಕಾಗುತ್ತೆ ಅದೇನೆ. ಸೊ ಇವಾಗ ಫೋರ್ಹೆಡ್ಡಲ್ಲಿ ತುಂಬ ಮೇಲ್ ಬೇಡ, ಇಲ್ಲೆಲ್ಲ ಬೇಬಿ ಹೇರ್ಸ್ ಇರುತ್ತೆ. ಅದು ಬಿಟ್ಟು ನೀಟಾಗಿ ಯು ಕ್ಯಾನ್ ಸಿ ನೋಡಿ, ಇದ್ರಲ್ಲಿ ಗೊತ್ತಾಗುತ್ತೆ. ಈ ರೀತಿ ಡೌನ್ವರ್ಡ್ಸಲ್ಲಿ ಮಾಡ್ಕೊಂಬನ್ನಿ. ಒಬ್ಬೊಬ್ಬರಿಗೆ ತುಂಬಾ ಹೇರ್ಸ್ ಇರುತ್ತೆ, ಒಬ್ಬೊಬ್ಬರಿಗೆ ಹೇರ್ಸ್ ಇರಲ್ಲ. ನನಗೆ ಅಷ್ಟೊಂದೇನು ಹೇರ್ಸ್ ಇಲ್ಲ.
ಇವನ್ ನಾನು ಸ್ವಲ್ಪ ದಿವಸ ಸ್ಟಾರ್ಟಿಂಗಲ್ಲಿ ಐಬ್ರೋಸ್ನು ಸಹ ಈ ರೇಸರ್ಸಲ್ಲೇ ಮಾಡ್ಕೊಳ್ತಾ ಇದ್ದೆ. ಕೇರ್ಫುಲ್ಲಾಗಿ ಮಾಡ್ಕೊಬೇಕು. ಲಾಸ್ಟ್ ಮಂತಲ್ಲಿ ಐಬ್ರೋಸ್ ಮಾಡಿಸಿದ್ದೆ, ಜಸ್ಟ್ ಇಲ್ಲಿ ಮಾತ್ರ ಇರೋ ಹೇರ್ಸ್ ತೆಗ್ದು. ಓಕೆ, ಇಷ್ಟೇ ಆಗೋಯ್ತು. ಸೊ ನೋಡಿ, ಇಷ್ಟು ಏರ್ಸ್ ಇದೆ ಅಷ್ಟೇ ನನ್ನ ಫೇಸಲ್ಲಿ, ಜಾಸ್ತಿ ಇಲ್ಲ. ಸೊ ಇದು ಕಾಣಿಸೋದು ಇಲ್ಲ, ಸ್ವಲ್ಪ ಗ್ರೇಶ್ ಕಲರ್ ಇರೋದು. ಜಸ್ಟ್ ಹಂಗೆ ಟಿಶ್ಯೂಲ್ಲಿ ನಾನು ವೈಪ್ ಮಾಡ್ಕೊಳ್ತೀನಿ. ಆಫ್ಟರ್ ನೀವು ಫೇಶಿಯಲ್ ಏರ್ಸ್ನ ರಿಮೂವ್ ಮಾಡಿದ್ಮೇಲೆ ಐಸ್ ವಾಟರ್ ಡಿಪ್ಪಿಂಗ್ ಮಾಡಿಕೊಂಡ್ರೆ ನಿಮ್ಮ ಓಪನ್ ಪೋರ್ಸ್ಗಳೆಲ್ಲ ಟೈಟ್ ಆಗುತ್ತೆ. ಆ್ಯಂಡ್ ಚೆನ್ನಾಗಿ ನಿಮ್ಮ ಸ್ಕಿನ್ ಏನಾದರೂ ಸ್ವಲ್ಪ ಇರಿಟೇಟ್ ಆಗಿದ್ದರೆ ತುಂಬ ನೀಟಾಗಿ ಕೂಲ್ ಆಗಿಬಿಡುತ್ತೆ. ಸೊ ಐಸ್ ವಾಟರ್ ಡಿಪ್ಪಿಂಗ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಇವತ್ತು ಹೇಳ್ತಾ ಇದ್ದೀನಿ, ನಾನು ಐಸ್ ವಾಟರ್ ಡಿಪೆಂಡ್ ಮಾಡಲ್ಲ, ಬಿಕಾಸ್ ನನಗೆ ಇರಿಟೇಟ್ ಏನು ಆಗಲ್ಲ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೇರ್ಫುಲ್ಲಾಗಿ ಮಾಡ್ಕೊಬೇಕು. ಸ್ಟಾರ್ಟಿಂಗ್ ಟೈಮಲ್ಲೆಲ್ಲ ಯಾರ್ಯಾರು ಈ ರೀತಿ ಯೂಸ್ ಮಾಡ್ತೀರಾ ಅವ್ರಿಗೆ ಖಂಡಿತವಾಗ್ಲೂ ಇರಿಟೇಷನ್ ಇರುತ್ತೆ. ಸೊ ಅಂಥವ್ರಿಗೆ ಅದೊಂದು ಬೆಸ್ಟ್ ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಆ್ಯಂಡ್ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ ಫೇಶಿಯಲ್ ಏರ್ಸ್ನ ರಿಮೂವ್ ಮಾಡ್ಕೊಳ್ಳೋದ್ರಿಂದ. ಆಫ್ಟರ್ ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಫೇಸ್ ವಾಶ್ನ ಯೂಸ್ ಮಾಡಿ ಫೇಸ್ನ ವಾಶ್ ಮಾಡಿಕೊಳ್ತೀನಿ. ಆ್ಯಂಡ್ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಯೂಸ್ ಆಯಿತು ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.